ಇದೆಲ್ಲದರ ಜೊತೆಗೆ ನಿಮ್ಮ ಸ್ನೇಹದ ಬಗ್ಗೆ ಮಾತಾಡಲೇಬೇಕು. ರಾಶಿಕಾ ಮತ್ತು ನಿಮ್ಮ ಆತ್ಮೀಯತೆ ಹೇಗಿದೆ, ಏನ್ ಮಾತಾಡಿದ್ರಿ ಏನು ಅನ್ನುವಂಥದ್ದು ಕುತೂಹಲ ಅಭಿಮಾನಿಗಳಿಗೆ ನಿಮ್ದೇ ಆಗಿರ್ತಕ್ಕಂಥ ಒಂದು ಆಡಿಯನ್ಸ್ ಕ್ರಿಯೇಟ್ ಆಗಿದ್ದಾರೆ. ಅದು ಹಾಗಾಗಿ ಎಸ್ ಸರ್, ಲೈಕ್ ಮುಂಚೆನೂ ಹೇಳ್ದಂಗೆ ಈಗಲೂ ತುಂಬಾ ಒಳ್ಳೆ ಸ್ನೇಹಿತರು. ಲೈಕ್ ವಿ ಆರ್ ವೆರಿ ಗುಡ್ ಫ್ರೆಂಡ್ಸ್. ಆಚೆ ಬಂದಾಗ್ಲೂ ಅವ್ರ ಅನುಬಂಧದಲ್ಲಿ ಬಂದು ಮೀಟ್ ಮಾಡಿದ್ರು. ಅದಾದ್ಮೇಲೆ ಈಗ ಗ್ರ್ಯಾಂಡ್ ಫಿನಾಲೆ ಆಯ್ತು ಬಿಗ್ ಬಾಸ್ ಅಲ್ಲಿ ಮೀಟ್ ಮಾಡಿದ್ವಿ. ಸೊ ಸಿಕ್ದಾಗೆಲ್ಲ ಸೇಮ್ ಮುಂಚೆ ಹೇಗಿತ್ತು ಬಾಂಡಿಂಗ್ ಹಾಗೆ ಇದೆ. ತುಂಬಾ ಖುಷಿ ಆಗಿದ್ದೀವಿ ಸರ್. ಫೈನಲಿ ಒಂದು ದೊಡ್ಡ ಜರ್ನಿ, ಬೇರೆ ತರ ಜರ್ನಿ ಶುರುವಾಗಿದೆ, ಏನ್ ಹೇಳ್ತೀರಿ ಅಂತ? ಎಂಟೈರ್ ಕರ್ನಾಟಕ ನನಗೆ ಬಿಗ್ ಬಾಸ್ ಮನೇಲಿ ಹೇಗೆ ಸಪೋರ್ಟ್ ಮಾಡ್ಕೊಂಡ್ ಬಂದಿದೆ. ಐ ವಿಶ್ ಮುಂದೆ ಕೂಡ ಹೀಗೆ ಸಪೋರ್ಟ್ ಮಾಡ್ತಾರೆ ಅಂತ ಅನ್ಕೊಂಡಿದೀನಿ. ಸ್ವಲ್ಪ ಇನ್ನೂ ಕಲಿತಾ ಇದ್ದೀನಿ, ಬಟ್ ಇವೆಂಚುಲಿ ಇನ್ನೊಂದು ಸ್ವಲ್ಪ ದಿನದಲ್ಲಿ ತುಂಬಾ ಚೆನ್ನಾಗಿ ಪಿಕಪ್ ಆಗ್ತೀನಿ ಅನ್ನೋ ಕಾನ್ಫಿಡೆನ್ಸ್ ನನಗಿದೆ. ಬಟ್ ಮುಂಚೆ ಹೇಗಿತ್ತು ಸಪೋರ್ಟ್, ಈಗಲೂ ಕೂಡ ಅದೇ ಸಪೋರ್ಟ್ ನಾನು ನಿರೀಕ್ಷೆ ಮಾಡ್ತೀನಿ ಸರ್. ಥ್ಯಾಂಕ್ ಯು ಸರ್. ಇದೆಲ್ಲದರ ಜೊತೆಗೆ ನಿಮ್ಮ ಸ್ನೇಹದ ಬಗ್ಗೆ ಮಾತಾಡಲೇಬೇಕು. ರಾಶಿಕಾ ಮತ್ತು ನಿಮ್ಮ ಆತ್ಮೀಯತೆ ಹೇಗಿದೆ, ಏನ್ ಮಾತಾಡಿದ್ರಿ ಏನು ಅನ್ನುವಂಥದ್ದು ಕುತೂಹಲ ಅಭಿಮಾನಿಗಳಿಗೆ ನಿಮ್ದೇ ಆಗಿರ್ತಕ್ಕಂಥ ಒಂದು ಆಡಿಯನ್ಸ್ ಕ್ರಿಯೇಟ್ ಆಗಿದ್ದಾರೆ. ಅದು ಹಾಗಾಗಿ ಎಸ್ ಸರ್, ಲೈಕ್ ಮುಂಚೆನೂ ಹೇಳ್ದಂಗೆ ಈಗಲೂ ತುಂಬಾ ಒಳ್ಳೆ ಸ್ನೇಹಿತರು. ಲೈಕ್ ವಿ ಆರ್ ವೆರಿ ಗುಡ್ ಫ್ರೆಂಡ್ಸ್. ಆಚೆ ಬಂದಾಗ್ಲೂ ಅವ್ರ ಅನುಬಂಧದಲ್ಲಿ ಬಂದು ಮೀಟ್ ಮಾಡಿದ್ರು. ಅದಾದ್ಮೇಲೆ ಈಗ ಗ್ರ್ಯಾಂಡ್ ಫಿನಾಲೆ ಆಯ್ತು ಬಿಗ್ ಬಾಸ್ ಅಲ್ಲಿ ಮೀಟ್ ಮಾಡಿದ್ವಿ. ಸೊ ಸಿಕ್ದಾಗೆಲ್ಲ ಸೇಮ್ ಮುಂಚೆ ಹೇಗಿತ್ತು ಬಾಂಡಿಂಗ್ ಹಾಗೆ ಇದೆ. ತುಂಬಾ ಖುಷಿ ಆಗಿದ್ದೀವಿ ಸರ್. ಫೈನಲಿ ಒಂದು ದೊಡ್ಡ ಜರ್ನಿ, ಬೇರೆ ತರ ಜರ್ನಿ ಶುರುವಾಗಿದೆ, ಏನ್ ಹೇಳ್ತೀರಿ ಅಂತ? ಎಂಟೈರ್ ಕರ್ನಾಟಕ ನನಗೆ ಬಿಗ್ ಬಾಸ್ ಮನೇಲಿ ಹೇಗೆ ಸಪೋರ್ಟ್ ಮಾಡ್ಕೊಂಡ್ ಬಂದಿದೆ. ಐ ವಿಶ್ ಮುಂದೆ ಕೂಡ ಹೀಗೆ ಸಪೋರ್ಟ್ ಮಾಡ್ತಾರೆ ಅಂತ ಅನ್ಕೊಂಡಿದೀನಿ. ಸ್ವಲ್ಪ ಇನ್ನೂ ಕಲಿತಾ ಇದ್ದೀನಿ, ಬಟ್ ಇವೆಂಚುಲಿ ಇನ್ನೊಂದು ಸ್ವಲ್ಪ ದಿನದಲ್ಲಿ ತುಂಬಾ ಚೆನ್ನಾಗಿ ಪಿಕಪ್ ಆಗ್ತೀನಿ ಅನ್ನೋ ಕಾನ್ಫಿಡೆನ್ಸ್ ನನಗಿದೆ. ಬಟ್ ಮುಂಚೆ ಹೇಗಿತ್ತು ಸಪೋರ್ಟ್, ಈಗಲೂ ಕೂಡ ಅದೇ ಸಪೋರ್ಟ್ ನಾನು ನಿರೀಕ್ಷೆ ಮಾಡ್ತೀನಿ ಸರ್. ಥ್ಯಾಂಕ್ ಯು ಸರ್. ಇದೆಲ್ಲದರ ಜೊತೆಗೆ ನಿಮ್ಮ ಸ್ನೇಹದ ಬಗ್ಗೆ ಮಾತಾಡಲೇಬೇಕು. ರಾಶಿಕಾ ಮತ್ತು ನಿಮ್ಮ ಆತ್ಮೀಯತೆ ಹೇಗಿದೆ, ಏನ್ ಮಾತಾಡಿದ್ರಿ ಏನು ಅನ್ನುವಂಥದ್ದು ಕುತೂಹಲ ಅಭಿಮಾನಿಗಳಿಗೆ ನಿಮ್ದೇ ಆಗಿರ್ತಕ್ಕಂಥ ಒಂದು ಆಡಿಯನ್ಸ್ ಕ್ರಿಯೇಟ್ ಆಗಿದ್ದಾರೆ. ಅದು ಹಾಗಾಗಿ ಎಸ್ ಸರ್, ಲೈಕ್ ಮುಂಚೆನೂ ಹೇಳ್ದಂಗೆ ಈಗಲೂ ತುಂಬಾ ಒಳ್ಳೆ ಸ್ನೇಹಿತರು. ಲೈಕ್ ವಿ ಆರ್ ವೆರಿ ಗುಡ್ ಫ್ರೆಂಡ್ಸ್. ಆಚೆ ಬಂದಾಗ್ಲೂ ಅವ್ರ ಅನುಬಂಧದಲ್ಲಿ ಬಂದು ಮೀಟ್ ಮಾಡಿದ್ರು. ಅದಾದ್ಮೇಲೆ ಈಗ ಗ್ರ್ಯಾಂಡ್ ಫಿನಾಲೆ ಆಯ್ತು ಬಿಗ್ ಬಾಸ್ ಅಲ್ಲಿ ಮೀಟ್ ಮಾಡಿದ್ವಿ. ಸೊ ಸಿಕ್ದಾಗೆಲ್ಲ ಸೇಮ್ ಮುಂಚೆ ಹೇಗಿತ್ತು ಬಾಂಡಿಂಗ್ ಹಾಗೆ ಇದೆ. ತುಂಬಾ ಖುಷಿ ಆಗಿದ್ದೀವಿ ಸರ್. ಫೈನಲಿ ಒಂದು ದೊಡ್ಡ ಜರ್ನಿ, ಬೇರೆ ತರ ಜರ್ನಿ ಶುರುವಾಗಿದೆ, ಏನ್ ಹೇಳ್ತೀರಿ ಅಂತ? ಎಂಟೈರ್ ಕರ್ನಾಟಕ ನನಗೆ ಬಿಗ್ ಬಾಸ್ ಮನೇಲಿ ಹೇಗೆ ಸಪೋರ್ಟ್ ಮಾಡ್ಕೊಂಡ್ ಬಂದಿದೆ. ಐ ವಿಶ್ ಮುಂದೆ ಕೂಡ ಹೀಗೆ ಸಪೋರ್ಟ್ ಮಾಡ್ತಾರೆ ಅಂತ ಅನ್ಕೊಂಡಿದೀನಿ. ಸ್ವಲ್ಪ ಇನ್ನೂ ಕಲಿತಾ ಇದ್ದೀನಿ, ಬಟ್ ಇವೆಂಚುಲಿ ಇನ್ನೊಂದು ಸ್ವಲ್ಪ ದಿನದಲ್ಲಿ ತುಂಬಾ ಚೆನ್ನಾಗಿ ಪಿಕಪ್ ಆಗ್ತೀನಿ ಅನ್ನೋ ಕಾನ್ಫಿಡೆನ್ಸ್ ನನಗಿದೆ. ಬಟ್ ಮುಂಚೆ ಹೇಗಿತ್ತು ಸಪೋರ್ಟ್, ಈಗಲೂ ಕೂಡ ಅದೇ ಸಪೋರ್ಟ್ ನಾನು ನಿರೀಕ್ಷೆ ಮಾಡ್ತೀನಿ ಸರ್. ಥ್ಯಾಂಕ್ ಯು ಸೊ ಮಚ್ ಸರ್. ಸೊ ಇದಿಷ್ಟು ಸೂರಜ್ ಅವರ ಮಾತಾಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಜಗನ್ ಜೊತೆ ಮಾಲ್ತೇಶ್ ಜಗ್ಗಿನ್, TV9 ಬೆಂಗಳೂರು.